ದೇವರಿಗೆ ಮಹಿಮೆ. ಫಾಲೋ ಮೀ ಸಂದೇಶವನ್ನು ಆಲಿಸ್ಲಿಕ್ಕಿದ್ದೇವೆ. ಈ ಫಾಲೋ ಮೀ ಸಂದೇಶವನ್ನು ಆಲಿಸ್ಲಿಕ್ಕೆ ನಿಮಗೆ ಸ್ವಾಗತ. ಇವತ್ತು ಫಾಲೋ ಮೀ ಅಂತ ಹೇಳಿ ಎಲ್ಲೆಲ್ಲ ನೋಡ್ತೀರ ನೀವು? ಫೇಸ್ಬುಕ್ಕಲ್ಲಿ ನೋಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ಟ್ವಿಟರಲ್ಲಿ ನೋಡ್ತೀರಾ, ಅನೇಕ ಡಿಜಿಟಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ನೋಡ್ತೀರಾ. ಈಗ ಅನೇಕ ವಿಚಾರಗಳಲ್ಲಿ ನಾವೇನು ನೋಡ್ತೇವಪ್ಪ ಅಂದರೆ ಫಾಲೋ ಮೀ ಫಾಲೋ ಮೀ ಫಾಲೋ ಮೀ ಅಂತ ಹೇಳಿ ನಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬೇಜಾನ್ ಜನ ಇದ್ದಾರೆ. ನಮ್ಮ ಮುಖ ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರು, ಗೊತ್ತೇ ಇಲ್ದಿರ್ತಕ್ಕಂಥವ್ರು, ಅವರೆಲ್ಲ ನಮ್ಮನ್ನು ಕರೀತಾರೆ ಫಾಲೋ ಮೀ ಫಾಲೋ ಮೀ ಫಾಲೋ ಮೀ ಅಂತ. ಏನಕ್ಕೆ ಫಾಲೋ ಮಾಡ್ತಾ ಇದ್ದೀರಾ? ತಲೆಯಲ್ಲಿ ಬುದ್ಧಿ ಇಲ್ವಾ? ಫಾಲೋ ಮೀ ಅಂತಂದರೆ ಫಾಲೋ ಮಾಡೋಕ್ಕೆ ದೇವ್ರು ನಮಗೆ ಜ್ಞಾನ ಕೊಟ್ಟಿಲ್ವಾ? ಏನಕ್ಕೆ ನಮಗೆ ದೇವ್ರು ಜ್ಞಾನ ಕೊಟ್ಟಿರ್ತಕ್ಕಂಥದ್ದು? ಅನಾವಶ್ಯಕವಾಗಿ ನಾವು ಎಷ್ಟು ಫಾಲೋವರ್ಸ್ ಆಗಿದ್ದೇವೆ, ಎಷ್ಟೊಂದು ಜನರಿಗೆ ಫಾಲೋ ಆಗಿದೆ ನಾವು. ಅದರಿಂದ ಇವತ್ತು ಸ್ವಾಮಿ ಹೇಳ್ತಕ್ಕಂಥದ್ದು ಫಾಲೋ ಮೀ, ನನ್ನನ್ನು ಹಿಂಬಾಲಿಸ್ರಿ ಎಂಬುದಾಗಿ ಯೇಸು ಪ್ರಭು ಹೇಳ್ತಕ್ಕಂಥದ್ದು. ನೀವು ನನ್ನನ್ನು ಹಿಂಬಾಲಿಸ್ಬಿಡ್ರಿ, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ರಿ. ಈ ಲೋಕದಲ್ಲಿ ಯಾವ ವ್ಯಕ್ತಿಯನ್ನು ಸಹ ಹಿಂಬಾಲಿಸ್ಬೇಡ್ರಿ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ದಿನಗಳು ತುಂಬಾ ಕೆಟ್ಟ ದಿನಗಳಾಗಿದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪೌಲನು ತಿಮೋಥಿಯನಿಗೆ ಪತ್ರಿಕೆ ಬರೆದ ಸಮಯದಲ್ಲಿ ಹೇಳ್ತಾನೆ, ಈ ದಿನಗಳು ತುಂಬಾ ಕೆಟ್ಟ ದಿನಗಳಾಗಿದೆ ಎಂಬುದಾಗಿ. ಪ್ರಿಯರೇ, ಇವತ್ತು ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ. ಕೆಟ್ಟ ದಿನಗಳು ನಮ್ಮನ್ನ ಕೆಡಿಸ್ಲಿಕ್ಕೆ ಇರ್ತಕ್ಕಂಥದ್ದು, ನಮ್ಮ ಭಕ್ತಿನ ಹಾಳು ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು, ನಮ್ಮ ಪ್ರೀತಿನ ತಣ್ಣಗೆ ಮಾಡ್ಲಿ ಇರ್ತಕ್ಕಂಥದ್ದು, ದೇವರಿಂದ ನಮ್ಮನ್ನ ದೂರ ಮಾಡ್ಲಿಕ್ಕೆ ಈ ಕೆಟ್ಟ ದಿನಗಳಿದೆ ಪ್ರಿಯರೇ. ಅದರಿಂದ ಫಾಲೋ ಮೀ ಎಂಬುದಾಗಿ ಕರಿತಕ್ಕಂಥ ಅಪರಿಚಿತರೊಂದಿಗೆ ನೀವು ಫಾಲೋ ಮಾಡೋದಾದ್ರೆ ನಿಮ್ಮ ಜೀವನ ನಾಶನಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಸ್ವರ ಕೇಳಿಸ್ಕೊಳ್ಳಿ. ಇವತ್ತು ನನ್ನನ್ನು ಫಾಲೋ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ನಿಮ್ಮನ್ನು ಕರಿತಾ ಇದ್ದಾನೆ. ಯೇಸುವನ್ನ ಫಾಲೋ ಮಾಡ್ರಿ, ಯೇಸುವನ್ನ ಹಿಂಬಾಲಿಸ್ರಿ. ಯಾಕೆ ಯೇಸುವನ್ನೇ ನಾವು ಹಿಂಬಾಲಿಸ್ಬೇಕು ಅಂದ್ರೆ, ಯೇಸು ನಮಗೆ ಎಲ್ಲ ವಿಷಯದಲ್ಲಿ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಯೇಸು ಸ್ವಾಮಿ ನಾವು ಯಾಕೆ ಫಾಲೋ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ ಯಾಕೆ ನನ್ನ ಫಾಲೋ ಮಾಡಿ ಎಂಬುದಾಗಿ ನಿಮ್ಮನ್ನು ಕರೀತಾ ಇದ್ದಾನೆ ಎಂಬುದನ್ನು ನೋಡುವಾಗ, ಯೇಸುವಿನ ಹಾಗೆ ಆದರ್ಶ ವ್ಯಕ್ತಿಗಳು ಯಾರು ನಮಗೆ ಸಿಕ್ಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಯಾವ ವ್ಯಕ್ತಿಯೂ ಸಹ ಆದರ್ಶವಾಗಿಲ್ಲ. ನಾವು ಫಾಲೋ ಮಾಡಲಿಕ್ಕೆ ಆದರ್ಶ ವ್ಯಕ್ತಿಯೊಬ್ಬನು ಈ ಲೋಕದಲ್ಲಿ ಇದ್ದಾನೆಂಬುದಾದರೆ ಅದು ಯೇಸು ಪ್ರಭು. ಯೇಸು ಪ್ರಭು ನಮಗೆ ಎಲ್ಲದರಲ್ಲಿ ಏನಾಗಿದೆ ಅಂದ್ರೆ ಆದರ್ಶ ವ್ಯಕ್ತಿ ಆಗಿದ್ದಾನೆ. ಯಾವುದರಲ್ಲಿ? ನಡತೆಯಲ್ಲಿ ಯೇಸು ಸ್ವಾಮಿ ಆದರ್ಶ ಆಗಿದ್ದಾನೆ, ಆತನ ನುಡಿಯಲ್ಲಿ ಆದರ್ಶ ವ್ಯಕ್ತಿಯಾಗಿದ್ದಾನೆ, ಆತನ ಕ್ರಿಯೆಯಲ್ಲಿ ಆದರ್ಶ ವ್ಯಕ್ತಿಯಾಗಿದ್ದಾನೆ. ಯೇಸು ಪ್ರಭು ಈ ಭೂಮಿಗೆ ಬಂದಂತ ಸಮಯದಲ್ಲಿ 33 ವರ್ಷಗಳ ಕಾಲ ಆತನು ಹೇಗೆ ಜೀವಿಸಿದನು, ನಡತೆ ಹೇಗಿತ್ತು? ಆತನು ಯಾವ ಪಾಪಕ್ಕೂ ಒಳಗಾಗಲಿಲ್ಲ, ಶರೀರದ ಯಾವ ಬೈಕಿಗೂ ಆತನು ಒಳಗಾಗಲಿಲ್ಲ. ಪರಿಶುದ್ಧತೆಯಲ್ಲಿ ಆತನ ನಡೆದನು, ಆತನ ನಡತೆ ಪರಿಶುದ್ಧವಾಗಿತ್ತು. ಇವತ್ತು ನಾವು ಯೇಸುವನ್ನ ಹಿಂಬಾಲಿಸುವಾಗ, ಯೇಸುವನ್ನ ಫಾಲೋ ಮಾಡುವಾಗ ನಾವು ಯೇಸುವಿನ ಹಾಗೆ ಆಗ್ತೇವೆ. ಅದಕ್ಕೆ ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೀತಕ್ಕಂಥದ್ದು ಬಹಳ ಮುಖ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರೇಯರೆ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಯೇಸು ಸ್ವಾಮಿಯನ್ನು ಕರಿತಾ ಇದ್ದಾರೆ, ಫಾಲೋ ಮೀ. ಪ್ರಿಯ ಮಕ್ಕಳೇ, ನನ್ನನ್ನು ಹಿಂಬಾಲಿಸ್ರಿ ಎಂಬುದಾಗಿ ಸ್ವಾಮಿಯ ಮಾತು. ಇವತ್ತು ನಾವು ಯಾರ ಹಿಂಬಾಲಕರಾಗಿದ್ದೇವೆ? ನಿಜವಾಗಿಯೂ ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ? ಪ್ರಿಯರೇ, ನಾವು ದೇವ್ರನ್ನ ಹಿಂಬಾಲಿಸ್ತಾ ಇದ್ದೇವಾ ಅಥವಾ ಬೇರೆ ವ್ಯಕ್ತಿಗಳನ್ನ ನಾವು ಹಿಂಬಾಲಿಸ್ತಾ ಇದ್ದೇವಾ? ಲೋಕದ ಸಂಗತಿಗಳನ್ನ ನಾವು ಹಿಂಬಾಲಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ನಾವು ಹಿಂಬಾಲಿಸ್ತಕ್ಕಂಥ ವ್ಯಕ್ತಿ ಅವ್ರು ಪರಿಶುದ್ಧರಾಗಿದ್ದಾರಾ? ಅವ್ರು ಆದರ್ಶವಾಗಿದ್ದಾರಾ? ಅವ್ರು ಯಾವುದಕ್ಕಾಗಿ ಆದರ್ಶವಾಗಿದ್ದಾರೆ? ಯಾವುದಕ್ಕಾಗಿ ನಾವು ಅವ್ರನ್ನ ಹಿಂಬಾಲಿಸ್ತಾ ಇದ್ದೇವೆ? ಅದರಿಂದ ಲೋಕದಲ್ಲಿರ್ತಕ್ಕಂಥ ಯಾರನ್ನೂ ನೀವು ಹಿಂಬಾಲಿಸ್ಬೇಡ್ರಿ, ಯಾವ ಧರ್ಮ ಗುರುಗಳನ್ನು ನೀವು ಹಿಂಬಾಲಿಸ್ಬೇಡ್ರಿ, ಯಾವ ಪಾಸ್ಟರ್ ನೀವು ಹಿಂಬಾಲಿಸ್ಬೇಡ್ರಿ, ಯಾವ ಬಿಷಪ್ನು ನೀವು ಹಿಂಬಾಲಿಸ್ಬೇಡ್ರಿ. ನೀವು ಹಿಂಬಾಲಿಸ್ಬೇಕಾಗಿರ್ತಕ್ಕಂಥದ್ದು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ರಿ. ಯೇಸುವಿನ ಹಾಗೆ ಪರಿಪೂರ್ಣ ವ್ಯಕ್ತಿ ಲೋಕದಲ್ಲಿ ಯಾರು ಇಲ್ಲ. ನಾನು ಸಹ ಪರಿಪೂರ್ಣನಲ್ಲ. ಯಾವ ಬಿಷಪ್ಗಳಾಗ್ಲಿ, ಪೋಪ್ ಆಗ್ಲಿ, ಮತ್ತೊಬ್ಬರಾಗ್ಲಿ ಯಾರು ಸಹ ಯೇಸುವಿನ ಹಾಗೆ ಪರಿಪೂರ್ಣರಿಲ್ಲ. ಆದ್ದರಿಂದ ಈ ಲೋಕದಲ್ಲಿರ್ತಕ್ಕಂಥ ಯಾರನ್ನು ನೀವು ಫಾಲೋ ಮಾಡಬೇಡಿ. ಯಾರು ನಿಮಗೆ ಮಾದರಿ ಅಲ್ಲ, ಯೇಸುವೆ ನಿಮಗೆ ಮಾದರಿ. ಯೇಸುವೆ ನಿಮಗೆ ಸರಿಯಾಗಿರ್ತಕ್ಕಂಥವನು ಹಿಂಬಾಲಿಸ್ಲಿಕ್ಕೆ. ಅದರಿಂದ ಯೇಸುವನ್ನ ಫಾಲೋ ಮಾಡಿ. ಯೇಸುವಿನನ್ನು ಫಾಲೋ ಮಾಡೋದ್ರಿಂದ ನೀವೇನಾಗ್ತೀರಾ? ಯೇಸುವಿನಂತೆ ಆಗ್ತೀರಾ. ಯೇಸುವಿನ ಬಳಿ ಸೇರ್ಲಿಕ್ಕೆ ನೀವು ಸಾಧ್ಯ ಆಗ್ತದೆ. ಈ ಲೋಕದ ಸ್ನೇಹಿತರನ್ನ, ಈ ಲೋಕದ ವ್ಯಕ್ತಿಗಳನ್ನ ನೀವು ಫಾಲೋ ಮಾಡೋದಾದ್ರೆ ಆ ಲೋಕದ ವ್ಯಕ್ತಿಗಳು ಯಾವುದಕ್ಕೂ ಸಹ ಅವರು ನಮ್ಮನ್ನ ಆಶೀರ್ವಾದಕರವಾಗಿ ನಡೆಸಲ್ಲ. ಅದರಿಂದ ಇವತ್ತು ನಾವು ದೇವರನ್ನು ಫಾಲೋ ಮಾಡಬೇಕಾಗಿದೆ. ಯಾಕಂತಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಯಾರು ಸಹ ಪರಿಪೂರ್ಣರಲ್ಲ. ಎಲ್ಲರಲ್ಲಿ ಬಲಹೀನತೆಗಳಿದೆ. ನನ್ನಲ್ಲಿ ಬಲಹೀನತೆ ಇದೆ. ಪ್ರತಿ ಸೇವಕರಲ್ಲಿ, ಪ್ರತಿ ದೇವಜನರಲ್ಲಿ, ಪ್ರತಿ
ಮಹಾನ್ ವ್ಯಕ್ತಿಗಳಲ್ಲಿ ದೊಡ್ಡ ಭಕ್ತರಿಂದ ಹೇಳ್ಕೊಳ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಸಹ ಬಲಹೀನತೆಗಳಿವೆ. ಆದ್ದರಿಂದ ಯಾವ ವ್ಯಕ್ತಿಯನ್ನು ಸಹ ನೀವು ಫಾಲೋ ಮಾಡಬೇಡಿ. ನಾವು ವ್ಯಕ್ತಿ ಆರಾಧಕರಾಗಬಾರ್ದು. ಯೇಸುವಿನ ಆರಾಧಕರಾಗಬೇಕು. ಯೇಸುವನ್ನ ಹಿಂಬಾಲಿಸ್ತಕ್ಕಂಥವ್ರು, ಯೇಸುವನ್ನ ಫಾಲೋ ಮಾಡ್ತಕ್ಕಂಥವ್ರು, ಆತನ ಮಹಿಮೆ ಮಾಡ್ತಕ್ಕಂಥವ್ರು ಆಗ್ಬೇಕು. ಯೇಸುವನ್ನ ಹಾಗಾದ್ರೆ ಹಿಂಬಾಲಿಸೋದು ಹೇಗೆ? ಫಾಲೋ ಮೀ ಅಂತ ಹೇಳಿ ಕರೆದಂತ ಯೇಸುವನ್ನ ಹಿಂಬಾಲಿಸೋದು ಹೇಗೆ ಎಂಬ ನೋಡುವಾಗ ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ದಿನಾಲು ನನ್ನ ಹಿಂದೆ ಬರ್ಲಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇಯರೇ, ಯೇಸು ಸ್ವಾಮಿನ ಹೇಗೆ ಫಾಲೋ ಮಾಡ್ಬೇಕಂತ ಹೇಳಿ ದೇವ್ರ ವಾಕ್ಯದಲ್ಲಿ ಹೇಳ್ತಾ ಇದೆ. ಯಾವನಿಗಾದ್ರೂ ನನ್ನ ಹಿಂದೆ ಬರಕ್ ಮನಸ್ಸಿದ್ರೆ, ನೋ ಫೋರ್ಸ್, ಯಾರಿಗೂ ಒತ್ತಾಯ ಇಲ್ಲ. ಯಾವನಿಗಾದ್ರೂ ಮನಸ್ಸಿದ್ರು ಮಾತ್ರನೇ, ಯಾರಿಗೂ ಬಲವಂತ ಇಲ್ಲ ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ. ಯಾವನಿಗಾದ್ರೂ ಮನಸ್ಸಿದ್ರೆ ಅವನೇನ್ ಮಾಡ್ಬೇಕು? ಹೇಗೆ ಹಿಂಬಾಲಿಸ್ಬೇಕು? ಯೇಸುವನ್ನು ಹೇಗೆ ಫಾಲೋ ಮಾಡ್ಬೇಕು? ತನ್ನನ್ನು ತಾನು ನಿರಾಕರಿಸ್ಬೇಕು. ತನಗಾಗಿ ತಾನು ಜೀವಿಸ್ಬೇಕು ಎಂಬತಕ್ಕಂಥವ್ರಿಗೆ ಯೇಸು ಅವಶ್ಯಕತೆ ಇಲ್ಲ. ನಿಮಗಾಗಿ ನೀನು ಜೀವಿಸ್ಬೇಕನ್ನೋದಾದ್ರೆ, ನಿನ್ನ ಖುಷಿಗಾಗಿ, ನಿನ್ನ ಸುಖಕ್ಕಾಗಿ, ನಿನ್ನ ಸಂತೋಷಕ್ಕಾಗಿ ನಿನ್ನ ಜೀವನ ಇದೆ ಅಂದಾಗ ನೀನು ನೆನೆಸೋದಾದ್ರೆ ನಿನ್ಗೆ ಯೇಸು ಬೇಕಾಗಿಲ್ಲ. ಯೇಸು ಸ್ವಾಮಿ ಯಾರು ಬೇಕಾಗಿದ್ದಾರೆ? ತಮ್ಮನ್ನು ತಾವು ನಿರಾಕರಿಸ್ತಕ್ಕಂಥವ್ರು, ತಮಗಾಗಿ ಬದುಕೋರು ಬೇಡ, ಸ್ವಾಮಿಗಾಗಿ ಬದುಕೋರು ಬೇಕು. ಯೇಸು ಸ್ವಾಮಿಗಾಗಿ ಬದುಕತಕ್ಕಂಥವ್ರು ಬೇಕು. ಒಂದ್ ವೇಳೆ ನೀನು ಯೇಸುವನ್ನು ಹಿಂಬಾಲಿಸ್ತಾ ಇದೀಯಾ, ಹಾಗಾದ್ರೆ ನಿನ್ನನ್ನು ನೀನು ನಿರಾಕರಿಸು. ನಿನ್ನ ಎಲ್ಲ ಲೌಕಿಕವಾಗಿರತಕ್ಕಂಥ ಸಂತೋಷಗಳನ್ನು ನಿರಾಕರಿಸು. ಅವುಗಳನ್ನ ಬಿಡು. ಲೋಕದಲ್ಲಿ ಸಂತೋಷಿಸೋದನ್ನ ಬಿಡು. ಅದನ್ನ ನಿರಾಕರಿಸಿ ತಳ್ಳಿಬಿಡು. ನಿನ್ನ ಸಿಲ್ಬೆನ್ ಹೊತ್ಕೋ. ಕಷ್ಟ, ದುಃಖ, ಸಮಸ್ಯೆ ಎಂಬತಕ್ಕಂಥ ಸಿಲ್ಬೆನ್ ಹೊತ್ಕೋ. ಯೇಸುವನ್ನು ಹಿಂಬಾಲಿಸೋದು ಸುಲಭ ಅಲ್ಲ. ಯೇಸುವನ್ನು ಹಿಂಬಾಲಿಸೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ನೀತಿಯ ಮಾರ್ಗದಲ್ಲಿ ಸಂಕಟಗಳು ಜಾಸ್ತಿ. ಯೇಸುವಿನ ಮಾರ್ಗದ ಇಕ್ಕಟ್ಟಾದ ಮಾರ್ಗ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗ್ರಿ. ಯಾಕಂದ್ರೆ ನಾಶನಕ್ಕೆ ಹೋಗ್ತಕ್ಕಂಥ ಬಾಗಿಲು ಅಗಲ ಇದೆ, ಅದ್ರಲ್ಲಿ ಹೋಗ್ತಕ್ಕಂಥವ್ರು ಬಹು ಜನ ಎಂಬುದಾಗಿ ಪ್ರೇಯರೆ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ನಾವು ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರೇಯರೆ. ಅದರಿಂದ ಇವತ್ತು ನಾವು ಹಿಂಬಾಲಿಸ್ಬೇಕಾಗಿರ್ತಕ್ಕಂಥದ್ದು ಇಕ್ಕಟ್ಟಾದ ದಾರಿ. ಇಕ್ಕಟ್ಟಾದ ದಾರಿ ನಮ್ಮನ್ನ ಕರ್ತನ ಬಳಿಗೆ ನಡೆಸ್ತದೆ. ಅಗಲವಾದ ದಾರಿ ನಮ್ಮನ್ನ ನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ದೇವ್ರು ನಮ್ಗೆ ಹೇಳ್ತಕ್ಕಂಥದ್ದು, ನೀವು ನನ್ನ ಹಿಂದೆ ಬರಕ್ ಮನಸ್ಸಿದ್ರೆ, ನಿಮ್ಮನ್ನು ನೀವು ನಿರಾಕರಿಸ್ರಿ, ನಿಮ್ಮ ಕಷ್ಟ, ಸಮಸ್ಯೆ, ನೋವು ಎಂಬತಕ್ಕಂಥ ಸಿಲುಬೆಯನ್ನು ಹೊತ್ಕೊಂಡು ಪ್ರತಿದಿನ ನನ್ನ ಹಿಂದೆ ಬರ್ರಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಗೇನೆ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಯಾವನಾದರೂ ನನ್ನ ಸೇವೆಯನ್ನ ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನ ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು ಎಂಬುದಾಗಿ. ದೇವರಿಗೆ ಸ್ತೋತ್ರ. ಇಲ್ಲಿ ದೇವ್ರ ವಾಕ್ಯದಲ್ಲಿ ಏನ್ ನೋಡ್ತಾ ಇದ್ದೇವೆ? ಹೇಗೆ ನಾವು ಯೇಸುವನ್ನು ಹಿಂಬಾಲಿಸಬೇಕು, ಫಾಲೋ ಮಾಡ್ಬೇಕೆಂಬ ನೋಡುವಾಗ ಸೇವಾ ಮನೋಭಾವನೆಯಿಂದ ಯೇಸುವನ್ನು ಹಿಂಬಾಲಿಸ್ಬೇಕು. ಆತನ ಸೇವೆ ಮಾಡ್ಲಿಕ್ಕಾಗಿ ನಾವು ಆತನ ಹಿಂಬಾಲಿಸ್ತಕ್ಕಂಥದ್ದು. ಸೇವೆ ಹೊಂದಿಕೊಳ್ಳಿಕ್ಕಲ್ಲ, ಸೇವೆ ಮಾಡ್ಲಿಕ್ಕಾಗಿ ನಾವು ಆತನ ಹಿಂಬಾಲಿಸ್ಬೇಕಾಗಿದೆ. ಫಾಲೋ ಮೀ ಅಂತ ಹೇಳಿ ಯೇಸು ಸ್ವಾಮಿ ಏನಕ್ಕೆ ಕರೀತಾ ಇದ್ದಾನೆ ಅಂತಂದ್ರೆ, ನಾವು ಆತನನ್ನ ಸೇವೆ ಮಾಡ್ಲಿಕ್ಕೆ, ನಾವು ಆತನಿಗಾಗಿ ಜೀವಿಸ್ಲಿಕ್ಕೆ, ನಾವು ಸೇವೋ ಮನೋಭಾವನೆಯಿಂದ ಆತನನ್ನು ಹಿಂಬಾಲಿಸಬೇಕಾಗಿದೆ. ಹೊರತು ಯೇಸುವನ್ನು ಹಿಂಬಾಲಿಸಿದರೆ ನನಗೆ ಅಧಿಕಾರ ಸಿಗ್ತದೆ, ಸಂಪತ್ತು ಸಿಗ್ತದೆ, ನನಗೆ ಒಳ್ಳೆ ಆಗ್ತದೆ ಎಂಬುದಾಗೆಲ್ಲ ಪ್ರೇರೆ. ನಾವು ಯೇಸುವನ್ನು ಹಿಂಬಾಲಿಸ್ತಕ್ಕಂಥದ್ದು ಆತನ ಸೇವೆಯನ್ನು ಮಾಡಲಿಕ್ಕೆ. ಇವತ್ತು ನಾವು ಸೇವೆಯಲ್ಲಿ ಇರ್ತಕ್ಕಂಥದ್ದು ಯಾರಿಗೋಸ್ಕರ? ಆತನಿಗಾಗಿ, ಆತನ ಮಹಿಮೆ ಮಾಡಲಿಕ್ಕೆ ನಾವು ಇದ್ದೇವೆ. ಅದರಿಂದ ಪ್ರತಿ ದೇವ ಜನರಿಗೆ ದೇವರು ಹೇಳ್ತಕ್ಕಂಥ ಮಾತು, ನೀವು ಸೇವಾ ಮನೋಭಾವನೆಯಿಂದ ನನ್ನ ಹಿಂಬಾಲಿಸ್ರಿ. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನ ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನ ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತವೆ ಎಂಬುದಾಗಿ. ಇವತ್ತು ನೀನ್ ದೇವರ
ಮಗನಾಗಿದ್ರೆ, ಮಗಳಾಗಿದ್ರೆ ಸ್ವಾಮಿ ಸ್ವರಕ್ಕೆ ಕಿವಿಗೊಡ್ತೀಯಾ? ಆತನ ನೀನು ಫಾಲೋ ಮಾಡ್ತೀಯಾ? ನಿನಗೆ ಈ ಲೋಕದಲ್ಲಿ ಯಾರೂ ಗುರು ಇಲ್ಲ. ಈ ಲೋಕದಲ್ಲಿ ಯಾರೂ ನಿನಗೆ ಆದರ್ಶ ವ್ಯಕ್ತಿಗಳಿಲ್ಲ. ಈ ಲೋಕದಲ್ಲಿ ಯಾರೂ ನಿನಗೆ ಹೀರೋ ಇಲ್ಲ. ಯೇಸುವೇ ನನ್ನ ಜೀವಿತದಲ್ಲಿ ಹೀರೋ ಆಗಿರ್ತಾರೆ. ಆತನನ್ನು ಹಿಂಬಾಲಿಸ್ತೀಯ. ಆ ಮೂಲಕವಾಗಿ ನೀನು ದೇವರ ಮಹಿಮೆ ಮಾಡ್ತೀಯ. ಯಾಕಂದ್ರೆ ದೇವರ ಕಳತೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತಾ ಎಂಬ. ನೀನು ನಿಜವಾಗಿಯೂ ದೇವರ ಕುರಿಯಾಗಿರೋದಾದ್ರೆ, ನೀನು ದೇವರ ಮಗಳಾಗಿದ್ರೆ, ಮಗನಾಗಿರೋದಾದ್ರೆ ಯೇಸುವನ್ನು ಹಿಂಬಾಲಿಸ್ತೀಯ. ಇಲ್ಲ ಅಂತಂದ್ರೆ ನೀನು ಆತನ ಸ್ವರಕ್ಕೆ ಕಿವಿಗೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವತ್ತು ನಾವು ಆತನ ಕುರಿಗಳಾಗಿದ್ದೇವೆ. ಆತನ ಕುರಿಗಳಾದಂಥ ನಾವು ಆತನ ಸ್ವರಕ್ಕೆ ಕಿವಿಗೊಡೋಣ. ಯಾಕೆಂದ್ರೆ ಆತನು ನಮಗೆ ಒಳ್ಳೆ ಕುರುಬನು, ನಮ್ಮನ್ನು ಹಸಿರುಗಾವಲಲ್ಲಿ ತಂಗಿಸುವಾತನು, ವಿಶ್ರಾಂತಿಕರವಾದ ನೀರಿನಿಗೆ ಬರಮಾಡುವಾತನು, ನಮ್ಮ ಪ್ರಾಣವನ್ನು ಉಜ್ಜೀವಿಸಿ ಮಾಡುವಾತನು ಆತನಾಗಿದ್ದಾನೆ ಪ್ರೇರೆ. ಅದರಿಂದ ನಾವು ಆತನನ್ನ ಹಿಂಬಾಲಿಸೋಣ. ಎಲ್ಲ ವಿಷಯಗಳಲ್ಲಿ ಆತನನ್ನು ಹಿಂಬಾಲಿಸೋಣ. ಆತನ ಸ್ವರಕ್ಕೆ ಕಿವಿಗೊಡೋಣ. ಆ ಮೂಲಕವಾಗಿ ಈ ಲೋಕದಲ್ಲಿ ಆತನವರಾಗಿ ಜೀವಿಸುವುದ್ರ ಮೂಲಕ ಆತನ ನಾಮವನ್ನು ಮಹಿಮೆ ಮಾಡೋಣ. ದೇವರು ಈ ವಚನಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ. ಫಾಲೋ ಮೀ ಎಂಬುದಾಗಿ ಇರುವಂಥ ನಿನ್ನ ಸ್ವರವನ್ನು ನಾವು ಕೇಳಿಸಿಕೊಳ್ಳುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಎಲ್ಲ ವಿಷಯಗಳಲ್ಲಿ ನಿನ್ನನ್ನು ನಾವು ಫಾಲೋ ಮಾಡಲಿಕ್ಕೆ, ನಿನ್ನನ್ನು ಅನುಸರಿಸಿ ನಡೀಲಿಕ್ಕೆ, ನಾವು ಈ ಲೋಕದಲ್ಲಿ ನಾಮವನ್ನು ಮಹಿಮೆ ಮಾಡೋಕ್ಕೆ, ನಿನ್ನ ನಾಮವನ್ನು ಪ್ರಖ್ಯಾತಿಗೆ ತರಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಸಂದೇಶ ಕೇಳಿಸಿಕೊಂಡು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯದಂತೆ ಇವರ ಜೀವಿತಗಳನ್ನು ಪರಿವರ್ತಿಸು ಸ್ವಾಮಿ. ಇನ್ನು ಯಾರ್ಯಾರು ನಿನ್ನ ಹಿಂಬಾಲಿಸಲಿಲ್ವೋ ಎಲ್ಲರೂ ನಿನ್ನ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ಪ್ರತಿದಿನ ಬರುವಂಥ ದೇವರ ಸಂದೇಶವನ್ನು ನೀವು ಕೇಳೋದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಆ ಮೂಲಕವಾಗಿ ದೇವರ ಸೇವೆಗೆ ಬೆಂಬಲಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಕೇಳ್ಕೊಳ್ತೇನೆ. ಆಮೆನ್.